ಬೆಂಗಳೂರಿನಲ್ಲಿ ಕ್ರಿಕೆಟ್ ಕೋಚ್ ಕರ್ಮಕಾಂಡ ಬಟಾಬಯಲಾಗಿದೆ. ಬೆಂಗಳೂರಿನಲ್ಲಿ ಕ್ರಿಕೆಟ್ ಕೋಚ್ನ ಕಾಮಕರ್ಮಕಾಂಡ ಇದು. ಯುವತಿ ಮತ್ತು ಮಹಿಳೆಯರ ಜೊತೆಗೆ ಲೈಂಗಿಕ ಸಂಪರ್ಕ ಬೆಳೆಸಿರುವ ಆರೋಪ ಕೇಳಿಬಂದಿದೆ. ಕೋಚ್ ಮ್ಯಾಥ್ಯೂಸ್ ರಾಸಲೀಲೆ ವಿಡಿಯೋಗಳು ಸದ್ದು ಮಾಡ್ತಾ ಇವೆ. ಕ್ರಿಕೆಟ್ ಕೋಚ್ ಮ್ಯಾಥ್ಯೂಸ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿರುವುದು. ದೈಹಿಕ ಶಿಕ್ಷಕ ಕಮ್ ಕ್ರಿಕೆಟ್ ಕೋಚ್ ಈತ. ಮ್ಯಾಥ್ಯೂಸ್ ಬನ್ನೇರುಘಟ್ಟ ಶಾಲೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಕೆಲಸವನ್ನ ಮಾಡ್ತಿದ್ದಾನೆ. ಈತ ಮೂಲತಃ ಕೇರಳದವನು. ಈತನ ವಿರುದ್ಧ ಇದೀಗ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ. ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿದೆ. ಅದು ಸಿಕ್ಕಾಪಟ್ಟೆ ಆಕ್ಷೇಪಕ್ಕೂ ಕೂಡ ಟೀಕೆಗೂ ಕೂಡ ಗುರಿಯಾಗಿದೆ. ಗಮನಿಸ್ತಾ ಇದ್ದೀರಿ. ಯುವತಿ ಮತ್ತು ಮಹಿಳೆಯರ ಜೊತೆಗೆ ಲೈಂಗಿಕ ಸಂಪರ್ಕವನ್ನು ಬೆಳೆಸಿ ನಂತರದಲ್ಲಿ ಕಿರುಕುಳವನ್ನ ಕೊಟ್ಟಿದ್ದಾನೆ ಅನ್ನೋ ಆರೋಪ ಮ್ಯಾಥ್ಯೂಸ್ ಮೇಲೆ. ಕ್ಯಾಂಪ್ಗೆ ಬರುವಂತಹ ಮಕ್ಕಳ ತಾಯಂದಿರೇ ಈತನ ಟಾರ್ಗೆಟ್ ಅಂತೆ. ವಿವಾಹಿತೆಯರ ಜೊತೆ ಮೊದಲು ಮೊಬೈಲ್ನಲ್ಲಿ ಮಾತುಕತೆಯನ್ನ ಶುರು ಮಾಡ್ತಾನೆ. ನಂತರ ಮಹಿಳೆಯರ ಜೊತೆಗೆ ದೈಹಿಕ ಸಂಪರ್ಕವನ್ನ ಬೆಳೆಸಿರುವ ಆರೋಪ. ಹಾಗೆಯೇ ಮಹಿಳೆಯರ ಜೊತೆಗಿನ ರಾಸಲೀಲೆಯ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಳ್ಳುವುದು, ಹಲವರ ಜೊತೆಗಿರುವ ನಗ್ನ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡಿರುವಂತಹ ಆರೋಪ ಕೂಡ ಈತನ ಮೇಲಿದೆ. ಮ್ಯಾಥ್ಯೂಸ್ ದೈಹಿಕ ಶಿಕ್ಷಕ, ಹಾಗೆಯೇ ಕ್ರಿಕೆಟ್ ಕೋಚ್. ಮಾಡೋ ಕೆಲಸ ಬಿಟ್ಟು ಮಾಡಬಾರ್ದ ಕೆಲಸವನ್ನ ಮಾಡಿ ಈತ ಇದೀಗ ಸಾಕಷ್ಟು ಟೀಕೆಗೆ ಗುರಿಯಾಗಿದ್ದಾನೆ. ಇಂತಹ ಶಿಕ್ಷಕ ಬೇಕಾ ಅನ್ನೋ ಲೆವೆಲ್ಗೆ ಬಂದು ನಿಂತಿದ್ದಾನೆ. ಕ್ರಿಕೆಟ್ ಕೋಚ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಒಂದಷ್ಟು ಮಂದಿ ತಮ್ಮ ಮಕ್ಕಳನ್ನ ಕೋಚಿಂಗಿಗೆ ಕರ್ಕೊಂಡು ಬಂದು ಬಿಡ್ತಾ ಇದ್ರು. ಆ ಸಂದರ್ಭದಲ್ಲಿ ವಿವಾಹಿತ ಮಹಿಳೆಯರನ್ನೇ ಈತ ಟಾರ್ಗೆಟ್ ಮಾಡಿಕೊಂಡು ಅವರ ಜೊತೆಗೆ ಸ್ನೇಹ ಸಲುಗೆಯನ್ನ ಬೆಳೆಸ್ಕೊಳ್ತಿದ್ದ ಅನ್ನೋದು. ವಿಚ್ಛೇದಿತ ಮಹಿಳೆಯರ ಜೊತೆಗೆ ಈತ ತುಂಬಾ ಕ್ಲೋಸ್ ಆಗಿರ್ತಾ ಇದ್ದ. ಅವರಿಗೆ ವಂಚನೆಯನ್ನ ಮಾಡಿರುವಂತಹ ಆರೋಪ. ತನ್ನ ಮಗಳನ್ನ ಕ್ಯಾಂಪ್ಗೆ ಬಿಡಲು ಬರ್ತಾ ಇದ್ದಂತಹ ಸಂತ್ರಸ್ತ ಮಹಿಳೆ, ವಿಚ್ಛೇದನ ಆಗಿದ್ದ ಮಹಿಳೆಯ ಜೊತೆಗೆ ಮ್ಯಾಥ್ಯೂಸ್ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ನ. ಹಲವರ ಜೊತೆಗಿನ ಖಾಸಗಿ ವಿಡಿಯೋ ಫೋಟೋಸ್ ಅನ್ನ ಈತ ಇಟ್ಕೊಂಡಿದ್ದಾನೆ ಗೌಪ್ಯವಾಗಿ. ಈ ವಿಡಿಯೋಗಳನ್ನ ನೋಡಿದಾಗ ಸಂತ್ರಸ್ತೆ ಶಾಕ್ ಆಗಿದ್ದಾಳೆ. ಗರ್ಭಿಣಿ ಆಗ್ತಾ ಇದ್ದಂತೆ ಸಂತ್ರಸ್ತೆಗೆ ಮ್ಯಾಥ್ಯೂಸ್ ಧಮಕಿಯನ್ನ ಹಾಕಿರುವ ಆರೋಪ ಕೂಡ ಕೇಳಿಬಂದಿದೆ. ಅಬಾರ್ಷನ್ ಮಾಡಿಸ್ಕೋ ಅಂತ ಹೇಳಿ ಕಿರುಕುಳವನ್ನ ಕೊಟ್ಟಿದ್ದಾನೆ ಅನ್ನೋ ಆರೋಪ. ಲಾಸ್ಟ್ ಇಯರ್ ಡಿವೋರ್ಸ್ ಆಗಿದೆ. ನೆಕ್ಸ್ಟ್ ಎಬಿ ಮ್ಯಾಥ್ಯೂನ್ ಅವರು ನನ್ನ ಮಗಳ ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಾರೆ, ಪಿ ಡಿಪಾರ್ಟ್ಮೆಂಟಲ್ಲಿ. ನನ್ನ ಮಗಳ ವಿಷಯಕ್ಕೆ ಅಂತ ಪರಿಚಯ ಆಗುತ್ತೆ, ರ್ಯಾಕೆಟ್ ವಿಷಯಕ್ಕೆ ಅಂತ ICAಗೆ. ಆ ಟೈಮಲ್ಲಿ ಹಂಗೆ ಅಷ್ಟೇ ಪರಿಚಯ ಇರಲಿಲ್ಲ ಸರ್. ನೆಕ್ಸ್ಟ್ ನನ್ನ ಗಂಡನ ಮೇಲೆ ಹರಾಸ್ಮೆಂಟ್ ಅದು ಇದು ಅಂತ ಬಂದಾಗ ಮನೆ ಬಿಟ್ಟು ಆಚೆ ಬರ್ತೀನಿ. ನೆಕ್ಸ್ಟ್ ಈತ ನನಗೆ ಲೈಫ್ ಕೊಡ್ತೀನಿ ಅಂತ ಹೋಪ್ ಕೊಡ್ತಾರೆ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊ ಅಂದರೆ ಅಪ್ಪ ಅಮ್ಮನ ಒಪ್ಪಿ ಚರ್ಚಲ್ಲಿ ಮದುವೆ ಮಾಡ್ಕೊಳ್ಳೋಣ ಅಂತ ಡಿಲೇ ಮಾಡಿಕೊಂಡೇ ಬರ್ತಾರೆ. ಸೊ ಹೀಗೆಲ್ಲ ಆಗಿ ನನಗೆ ಇವಾಗ ಡಿಲೇ ಮಾಡಿಕೊಂಡೇ ಬಂದರು. ನನಗೂ ಬೇರೆ ದಾರಿ ಇಲ್ಲ, ನಂಬಿನೇ ಇದ್ದೆ. ಈಗ ಮೊನ್ನೆ ಟ್ಯೂಸ್ಡೇ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗುತ್ತೆ ಸರ್. ಅದಾದಮೇಲೆ ಇವಾಗ ಸ್ಯಾಟರ್ಡೆ ನೋಡಿದ್ರೆ ನನ್ನ ಫೋನ್ ಸಮೇತ ಬಟ್ಟೆ ಸಮೇತ ಎತ್ಕೊಂಡು ಓಡೋಗಿದ್ದಾರೆ. ಮಾಹಿತಿ ಅವರು ಮನೆ ಹತ್ರ ಹೋಗಿ ಕೇಳಿದಾಗ ಅಕ್ಕಪಕ್ಕದವ್ರು ಹೇಳಿದ್ದು ಬೆಳಗ್ಗೆ 6:30 6:45 ಅಷ್ಟೊತ್ತಲ್ಲಿ ಅಪ್ಪ ಮಗ ಅಮ್ಮ ಬ್ಯಾಗ್ ಎಲ್ಲ ತೊಗೊಂಡು ಲಾಕ್ ಮಾಡಿಕೊಂಡು ಹೋಗಿದ್ದಾರೆ ಅಂತ ಮಾತ್ರ ಇನ್ಫಾರ್ಮೇಷನ್ ಬಂತು. ಈ ಸ್ಟೇಷನ್ಗೆ ಬಂದರೆ ಕಂಪ್ಲೇಂಟ್ ತೊಗೊಂಡಿಲ್ಲ. ಪಾಪಣ್ಣ ಸರ್ ತುಂಬ ಕೆಟ್ಟದಾಗಿ ನಡ್ಕೊತಾರೆ. ನೊಂದಿ ಬಂದಿರೋರಿಗೆ ಇನ್ನೂ ನೋಯಿಸ್ತಾರೆ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಇದು ಕೆಪಾಸಿಟಿ ಇಲ್ಲ ಆತನಿಗೆ. ಪ್ರೆಗ್ನೆನ್ಸಿ ಇದ್ದೀನಿ ಅಲ್ತಿದ್ದಾರೆ ಸರ್ ನನ್ನನ್ನು. ಇಂಥ ಟೈಮಲ್ಲಿ ಇರೋದು ಇದೊಂದೇ ಎವಿಡೆನ್ಸ್ ನನಗೆ, ಪ್ರೂಫು. ಇದು ಮಿಸ್ಕ್ಯಾರೇಜ್ ಆದರೆ ಏನು ಮಾಡಲಿ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂತ. ಇನ್ನು FIR ದಾಖಲಾಗ್ತಾ ಇದ್ದಂತೆ ಕೋಚ್ ಮ್ಯಾಥ್ಯೂಸ್ ಪ್ರತ್ಯಕ್ಷನಾಗಿದ್ದಾನೆ. ವಿಡಿಯೋ ಹೇಳಿಕೆಯನ್ನ ರಿಲೀಸ್ ಮಾಡಿದ್ದಾನೆ ಕೋಚ್ ಮ್ಯಾಥ್ಯೂ. ನಾನು ಯಾವುದೇ ಕಾರಣಕ್ಕೂ ಆಕೆಗೆ ಮೋಸ ಮಾಡಿಲ್ಲ. ನಮ್ಮ ತಂದೆಯ ಜಮೀನಿನ ವಿಚಾರವಾಗಿ ಬಂದಿದ್ದೇನೆ. ಇದು ಮ್ಯಾಥ್ಯೂಸ್ ಸ್ಪಷ್ಟನೆ. ನಾನು ಆಕೆಗೆ ಮೋಸ ಮಾಡಿಲ್ಲ. ನಾನು ಆಕೆಯ ಜೊತೆಗೆ ಜೀವನ ಮಾಡೋದಕ್ಕೆ ರೆಡಿ ಇದ್ದೀನಿ. ಯಾಕೆ ಈ ರೀತಿ ಆರೋಪ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. 1 ವರ್ಷದಿಂದ ಜೊತೆಗಿದ್ದೇವೆ. ನಾನು ಮೋಸ ಮಾಡಿಲ್ಲ. ಆದಷ್ಟು ಬೇಗ ಬಂದು ಇದಕ್ಕೆ ಉತ್ತರವನ್ನು ಕೊಡ್ತೇನೆ ಎಂದಿದ್ದಾನೆ ಮ್ಯಾಥ್ಯೂ. ಸ್ನೇಹಿತರೆ ನಮಸ್ತೆ, ನಾನು ಮ್ಯಾಥ್ಯೂಸ್. ಈ ವಿಡಿಯೋ ಇವತ್ತು ಮಾಡಲು ಕಾರಣವೇನೆಂದರೆ, ನಿನ್ನೆ ತಾನೇ ನನ್ನ ಬಗ್ಗೆ ವಿಡಿಯೋ ಒಂದು ವೈರಲ್ ಆಗಿತ್ತು. ಸೊ ಆ ವಿಡಿಯೋ ವೈರಲ್ ಆಗೋದು ಕಾರಣ ಏನು ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಬಂದಿರೋದು ಊರಿಗೆ ನಮ್ಮ ತಂದೆ ತಾಯಿ ಜಮೀನು ವಿಷಯಕ್ಕೋಸ್ಕರ ಸಾಲ್ವ್ ಮಾಡೋಕ್ಕೆ ಬಂದಿದ್ದೀನಿ. ಅದು ಮೀರಾಗೂ ಗೊತ್ತು. ಸೊ ಮೀರಾ ಏನಕ್ಕೆ ಈ ಥರ ಮಾಡಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ. ಸೊ ಅತಿ ಶೀಘ್ರದಲ್ಲೇ ನಾನು ಅಲ್ಲಿ ಬಂದು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಮತ್ತು ಯಾವುದೇ ಇಂಟೆನ್ಷನ್ ಇಲ್ಲ ಮೋಸ ಮಾಡಬೇಕು ಮೀರಾಗೆ ಅಂತ. ಜೀವನ ಕಟ್ಕೊಬೇಕು, ಮೀರಾ ಜೊತೆ ಮದುವೆ ಆಗಿ ಇರಬೇಕು ಅಂತಲೇ ನಾನು ಬಂದಿರೋನು. ಮೋಸ ಮಾಡಿ ಹೋಗೋನಾಗಿರೋ ಈ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ.
ಇದಕ್ಕೆ ಅತಿ ಶೀಘ್ರದಲ್ಲೇ ಒಂದು ಪ್ರತಿಕ್ರಿಯೆಯನ್ನು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಿವಪ್ರಸಾದ್, ಮೀರಾ ಮತ್ತು ಮ್ಯಾಥ್ಯೂ ಎಷ್ಟು ವರ್ಷಗಳ ಸಲುಗೆ ಅಥವಾ ಪ್ರೀತಿ, ಮತ್ತೊಂದು ಮಗದೊಂದು, ಈಗ ಮ್ಯಾಥ್ಯೂ ಕೂಡ ಒಂದಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ಮೀರಾ ಯಾಕೆ ಈ ರೀತಿ ಮಾಡಿದ್ರೋ ಗೊತ್ತಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅದು ಶ್ರೀ ಕೋಣನಕೋಟೆ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಈತ ಬನ್ನೇರುಘಟ್ಟ ರಸ್ತೆಯಲ್ಲಿ ಇರ್ತಕ್ಕಂಥ ಖಾಸಗಿ ಶಾಲೆಯಲ್ಲಿ ಕ್ರಿಕೆಟ್ ಕೋಚ್ ಆಗಿ ಹಾಗೂ ಆತ ಅಲ್ಲಿ ಪಿ ಟೀಚರ್ ಆಗಿ ವರ್ಕ್ ಮಾಡ್ತಾನೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈತ ಕ್ರಿಕೆಟ್ ಕ್ಯಾಂಪ್ ಅನ್ನು ಕೂಡ ನಡೆಸ್ತಾನೆ. ಈ ಕ್ಯಾಂಪ್ಗೆ ಪೋಷಕರೇನು ಮಕ್ಕಳನ್ನ ಕರೆತರ್ತಾರೆ, ಆ ಪೋಷಕರೊಂದಿಗೂ ಕೂಡ ಸ್ನೇಹವನ್ನ ಸಲಹೆಯನ್ನ ಬೆಳೆಸಿ ಆತ ಲೈಂಗಿಕ ಸಂಪರ್ಕವನ್ನು ಹೊಂದಿದ್ದಾನೆ. ದೈಹಿಕ ಸಂಪರ್ಕ ಕೊಟ್ಟಿರ್ತಕ್ಕಂಥ ಆಕ್ಷೇಪಾರ್ಹ ವಿಡಿಯೋಗಳನ್ನು ಕೂಡ, ಖಾಸಗಿ ವಿಡಿಯೋಗಳನ್ನು ಕೂಡ ಆತನ ಮೊಬೈಲ್ ನಲ್ಲಿ ಮಾಡಿಟ್ಕೊಂಡಿದ್ದಾನೆ ಅಂತ ಹೇಳಿ ಆಕೆ ಗಂಭೀರವಾಗಿ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಈಕೆ ಕೂಡ ಕಳೆದ 1.5 ವರ್ಷದಿಂದಲೂ ಕೂಡ ಈ ಹಿಂದೆ ಮದುವೆ ಆಗಿದ್ದಂತ ತನ್ನ ಪತಿಯ ವಿರುದ್ಧ ದೂರನ್ನ ಕೊಡೋದಕ್ಕೆ ಕೋಣನಕೋಟೆ ಪೊಲೀಸ್ ಸ್ಟೇಷನ್ಗೆ ಬರ್ತಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಈತನ ಜೊತೆಗೆ ಪೊಲೀಸ್ ಠಾಣೆಗೆ ಬರ್ತಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅಂದಿನಿಂದ ಅಂದ್ರೆ ಕಳೆದ 1.5 ವರ್ಷದಿಂದಲೂ ಕೂಡ ಈತನೊಂದಿಗೆ ಸಂಪರ್ಕವನ್ನು ಹೊಂದಿದ್ದಾಗಿ ಆಕೆ ಹೇಳ್ಕೊಂಡಿರ್ತಕ್ಕಂಥದ್ದು. ಆತ ಮದುವೆ ಆಗುವುದಾಗಿ ನಂಬಿಸಿ ತನ್ನೊಂದಿಗೆ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ, ದೈಹಿಕ ಸಂಪರ್ಕವನ್ನು ಕೂಡ ಮಾಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಆತ ವಿಡಿಯೋವನ್ನ ಮಾಡಿಟ್ಕೊಂಡು ಕೆಲವು ಆಕ್ಷೇಪಾರ್ಹ ವಿಡಿಯೋಗಳನ್ನು ಕೂಡ ಹಲವು ಮಹಿಳೆಯರೊಂದಿಗೆ ಇರತಕ್ಕಂಥ ಖಾಸಗಿ ವಿಡಿಯೋಗಳನ್ನು ಇಟ್ಕೊಂಡು ಮೊಬೈಲ್ ನಲ್ಲಿ ಸ್ಟೋರ್ ಅನ್ನ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಆಕೆ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಒಂದಷ್ಟು ವಿಡಿಯೋಗಳು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಈಕೆ ತನ್ನ ವಿರುದ್ಧ ಆರೋಪವನ್ನ ಮಾಡಿರ್ತಕ್ಕಂಥ ಸಂಬಂಧಪಟ್ಟಂತೆ ಈಗಾಗಲೇ ಕೋಣನಕೋಟೆ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಈತ ಹೊಂದಿದ್ದಾನೆ ಎನ್ನಲಾಗಿರ್ತಕ್ಕಂಥ ಆಕ್ಷೇಪಾರ್ಹ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಯಾವುದೇ ರೀತಿಯ ದೂರು ದಾಖಲಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಳ್ತಾರ, ಕಾದು ನೋಡ್ಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ.